ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ನಟ ರಿಷಬ್ ಶೆಟ್ಟಿ ಸದ್ಯ ಕಾಂತಾರ ಪ್ರೀಕ್ವೆಲ್ನಲ್ಲಿ ಬ್ಯುಸಿ ಇದ್ದಾರೆ. ಕಾಂತಾರ ಸಿನಿಮಾ ಮೂಲಕ ಅಪಾರ ಅಭಿಮಾನಿ ಬಳಗವನ್ನ ಸಂಪಾದಿಸಿರುವ ರಿಷಬ್ ಶೆಟ್ಟಿಯವರ ಕಾಂತಾರ 1 ಸಿನಿಮಾ ಭಾರಿ ಕುತೂಹಲ ಸೃಷ್ಟಿಸಿದ್ದು, ಈಗಾಗಲೇ ಸಿನಿಮಾದ ಫಸ್ಟ್ ಲುಕ್ ಕೂಡ ರಿಲೀಸ್ ಆಗಿದೆ. ಈ ನಡುವೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಂಗಳೂರಿನಲ್ಲಿ ತಡರಾತ್ರಿ 11 ಗಂಟೆಯಿಂದ ನಸುಕಿನ ಜಾವ 4 ಗಂಟೆಯವರೆಗೂ ಪಂಜುರ್ಲಿ ನೇಮೋತ್ಸವಕ್ಕೆ ಬಂದು ಬೇಡ್ಕೊಂಡಿದ್ದಾರೆ. ವಾರಾಹಿ ಪಂಜುರ್ಲಿ ದೈವದ ವಾರ್ಷಿಕ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ಪತ್ನಿ ಮತ್ತು ಮಕ್ಕಳ ಜೊತೆ ಭಾಗಿಯಾಗಿದ್ದಾರೆ. ಇನ್ನು ಉತ್ಸವದ ಕೊನೆಯಲ್ಲಿ ನಟ ರಿಷಬ್ ಶೆಟ್ಟಿಯವರು ವಾರಾಹಿ ಪಂಜುರ್ಲಿ ದೈವದಲ್ಲಿ ತಮ್ಮ ಕಷ್ಟ, ತಮ್ಮ ನೋವನ್ನ ಹೇಳ್ಕೊಂಡಿದ್ದಾರೆ. ಈ ವೇಳೆ ದೈವ ನುಡಿದಿದ್ದು ಹೀಗೆ: ಊರಿನ ತುಂಬ ನಿನಗೆ ಶತ್ರುಗಳಿದ್ದಾರೆ, ನಿನ್ನ ಸಂಸಾರ ಹಾಳು ಮಾಡಲು ಯತ್ನಿಸ್ತಿದ್ದಾರೆ, ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೆದಿದೆ. ಈಗ ಗಂಡಾಂತರ ಬಂದಿದೆ ಎಂದು ಬಂದಿದ್ದೀಯಾ? ನೀನು ನಂಬಿದ ದೈವ ನಿನ್ನನ್ನು ಕೈ ಬಿಡಲ್ಲ ಎಂದು ದೈವ ಅಭಯ ನೀಡಿದೆ. ಹಾಗೆ ಯಾರೋ ನಿನಗೆ ಕೇಡು ಬಗ್ದಿದ್ದಾರೆ, ಅವರು ಯಾರೆಂದು ನಾನು ಹೇಳಲ್ಲ. ನಿನಗೆ ಕೇಡು ಆಗದಂತೆ ನೋಡ್ಕೊಳ್ತೇನೆ, ನನಗೆ ಸೇವೆ ನೀಡುವ ಹರಕೆ ಹೇಳಿಕೋ, 5 ತಿಂಗಳಲ್ಲಿ ಒಳ್ಳೇದು ಮಾಡ್ತೇನೆ ಅಂತ ದೈವ ರಿಷಬ್ ಶೆಟ್ಟಿಯವರಿಗೆ ಅಭಯ ಕೊಟ್ಟಿದೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆ, ಅನುಮಾನ ಕಾಡೇ ಕಾಡುತ್ತೆ. ಅದೇನಪ್ಪ ಅಂದರೆ, ಸಂಸಾರ ಹಾಳು ಮಾಡಲು ಯತ್ನಿಸ್ತಿದ್ದಾರೆ ಎಂಬುದು. ಅಂದರೆ ಕುಟುಂಬ ಒಡೆಯುವ ಸಂಚೇನಾದರೂ ರೂಪಿತವಾಗಿದ್ಯಾ ಅನ್ನೋದು ಎಲ್ಲರ ಅಂದಾಜು. ಆದರೆ ಇದಕ್ಕೆ ಬೇರೆಯದ್ದೇ ಅರ್ಥ ಇದೆ. ಹಾಗಿದ್ರೆ ಏನಿದು ಎಂಬುದನ್ನ ವಾರಾಹಿ ಪಂಜುರ್ಲಿ ದೈವಸ್ಥಾನದ ಗೌರವಾಧ್ಯಕ್ಷರಾದ ರವಿ ಪ್ರಸನ್ನ ಅವರು ವಿವರಿಸಿದ್ದು ಹೀಗೆ ನೋಡಿ: ರಿಷಬ್ ಶೆಟ್ಟಿಯವರಿಗೆ ಸಂಸಾರ ಎಂದು ಹೇಳಿದ್ರೆ ಅವರ ಚಲನಚಿತ್ರದ ಒಂದು ತಂಡ ಎಂದರ್ಥ. ಅದರಲ್ಲಿ ಸ್ವಲ್ಪ ಜಾಗೃತೆಯಾಗಿರಬೇಕು. 5 ತಿಂಗಳಲ್ಲಿ ಎಲ್ಲವನ್ನೂ ಸರಿ ಮಾಡಿಕೊಡ್ತೇನೆ ಅಂತ ದೈವ ಉತ್ತರ ಕೊಟ್ಟಿದೆ. ಈಗ ಟಿವಿಯಲ್ಲಿ ದುಶ್ಮನ್ ಎಂಬ ಒಂದು ಪದ ಬರ್ತಾ ಇದೆ. ಪ್ರತಿಯೊಬ್ಬರ ಏಳಿಗೆಗೂ ಯಾರಾದರೂ ಒಬ್ಬ ಅಡ್ಡ ಇದ್ದೇ ಇರ್ತಾನೆ. ಏನೂ ಮಾಡದೇ ಇರುವ ಭಿಕ್ಷುಕನಿಗೂ ಕಲ್ಲು ಹೊಡೆಯೋರು ಇದ್ದೇ ಇರ್ತಾರೆ. ಕಾರಿನಲ್ಲಿ ಹೋಗೋರಿಗೂ ಕಲ್ಲು ಹೊಡೆಯೋರು ಇದ್ದೇ ಇರ್ತಾರೆ. ಆದ್ದರಿಂದ ತಾಯಿಯಾದವಳು ಮಕ್ಕಳಿಗೆ ಜಾಗೃತಿಯಲ್ಲಿ ಹೋಗು ಅಂತ ಹೇಳ್ತಾಳೆ. ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ವಾರಾಹಿ ಪಂಜುರ್ಲಿ ಈ ರೀತಿಯಾಗಿ ರಿಷಬ್ ಶೆಟ್ಟಿಯವರಿಗೆ ದಾರಿ ತೋರಿಸ್ತಾ ಇದೆ ಎಂದಿದ್ದಾರೆ ಗೌರವಾಧ್ಯಕ್ಷರು. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾ ಸೆಟ್ಟೇರಿದ ಕ್ಷಣದಿಂದಲೂ ರಿಷಬ್ ಶೆಟ್ಟಿ ಸಾಲು ಸಾಲು ಸಂಕಷ್ಟಗಳಿಗೆ ಗುರಿಯಾಗ್ತಾ ಬರ್ತಿದ್ದಾರೆ. ಹಾಗಿದ್ರೆ ಇದುವರೆಗೂ ರಿಷಬ್ ಶೆಟ್ಟಿಯವರು ಎದುರಿಸಿದ ಸಂಕಷ್ಟಗಳು ಏನು ಅನ್ನೋದನ್ನು ನೋಡೋದಾದ್ರೆ, ಕಾಂತಾರ ಬಂದಾಗಿದೆ, ಮತ್ತೆ ಅದೇ ರೀತಿಯ ಯಾವುದೇ ಸಿನಿಮಾ ಮಾಡಬಾರ್ದು ಅಂತ ದೈವಾರಾಧಕರು ಆಕ್ಷೇಪ ಎತ್ತಿದ್ರು. ಹಾಗೆಯೇ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಸರಿಯಾಗಿ ವೇತನ ಕೊಟ್ಟಿಲ್ಲ, ವ್ಯವಸ್ಥೆಗಳಿಲ್ಲ ಅಂತ ಜೂನಿಯರ್ ಆರ್ಟಿಸ್ಟ್ ಆರೋಪ ಮಾಡಿದ್ದು ಕೂಡ ಸುದ್ದಿಯಾಗಿತ್ತು. ಇನ್ನು ಹಾಸನದ ಬಳಿ ಡೀಮ್ಡ್ ಅರಣ್ಯದಲ್ಲಿ ಶೂಟಿಂಗ್ ಮಾಡಿದ ವಿವಾದ ಎದ್ದಿತ್ತು. ಸ್ಫೋಟಕ ವಸ್ತುಗಳ ಬಳಕೆ ಆರೋಪದ ಮೇಲೆ ಅರಣ್ಯ ಇಲಾಖೆ ದಾಳಿ ಮಾಡಿತ್ತು. ವನ್ಯ ಜೀವಿಗಳಿಗೆ ತೊಂದರೆ ಆಗುತ್ತೆ ಅಂತ ವಾರ್ನಿಂಗ್ ಕೂಡ ನೀಡಲಾಗಿತ್ತು. ಉಡುಪಿಯ ಜಟ್ಕಲ್ ಬಳಿ ಸಹ ಕಲಾವಿದರಿದ್ದ ಮಿನಿ ಬಸ್ ಅಪಘಾತಕ್ಕೀಡಾಗಿ ಆ ಅಪಘಾತದಿಂದ ಕೆಲವರಿಗೆ ಪೆಟ್ಟಾಗಿತ್ತು ಕೂಡ. ಇದೆಲ್ಲದರ ನಡುವೆ ಇದೀಗ ದೈವವೇ ರಿಷಬ್ ಶೆಟ್ಟಿಯವರಿಗೆ ಎಚ್ಚರಿಕೆ ಕೊಟ್ಟಿದ್ದು, ನಾನಿದ್ದೀನಿ, ಹೆದರಬೇಡ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಧೈರ್ಯ ತುಂಬಿರೋದು ಚಿತ್ರತಂಡಕ್ಕೆ ಇದೀಗ ಬಲ ತುಂಬಿದಂತಾಗಿದೆ.